Hey guys, good morning. So after 1 year ನಾನು ಸ್ಟಾರ್ಟ್ ಮಾಡಿದ್ದೀನಿ ವರ್ಕೌಟ್. ಇವಾಗ ಅಕ್ಷಯ್ ಅಡುಗೆ ತಿನ್ನಿಸ್ತಾ ಇದ್ದಾನೆ. ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡುವ ಅಂತ. ಫಸ್ಟೇ ವರ್ಕೌಟ್ ಮಾಡ್ದಾಗ ಅದೊಂದು ಖುಷಿ ಇರುತ್ತಲ್ಲ, ಆ ಖುಷಿ ಇದೆ. ಆದರೆ ಅಷ್ಟೊಂದು ಸ್ವೆಟ್ ಆಗಿಲ್ಲ ಇವತ್ತು, ಯಾಕಂದರೆ ಮಿನಿಮಲ್ ವರ್ಕೌಟ್ ಮಾಡಿದ್ದು. ಮಾಡಿ ಇವಾಗ 3 ಟೈಮ್ಸ್ ತಿನ್ನೋದಲ್ವಾ, ಸೊ ಮಾರ್ನಿಂಗ್, ಆಫ್ಟರ್ನೂನ್ ಮತ್ತು ನೈಟ್ ಡಿಫ್ರೆಂಟ್ ವೆರೈಟಿ ಮಾಡಿಕೊಡ್ಬೇಕು ನಮ್ಮ ಸರ್ಗೆ ಅಲ್ಲ ಹೇಳಿ. ಮತ್ತು ಇವತ್ತು ಮಾಡಿದ್ದು ವ್ಯಾಕ್ಸಿನ್ ಕೂಡ ಇದೆ. ಓಕೆ, ಫಸ್ಟ್ ತಿನ್ನಿಸಿ ಇನ್ನೊಂದು 1.5 ಅವರಲ್ಲಿ ಹೊರಡ್ತೀವಿ ನಾವು. ಅಷ್ಟು ಗಂಟೆ ಅದು ಕರೆಕ್ಟಾಗಿ ಡೈಜೆಸ್ಟು ಆಗಿರುತ್ತೆ. ಸೊ ದಟ್ಸ್ ಹೌ ವಿ ಸ್ಟಾರ್ಟೆಡ್ ಅ ಡೇ. ಸೊ ಗೈಸ್, ಇವಾಗ ಆ್ಯಡಿಗೆ ವ್ಯಾಕ್ಸಿನ್ ಹಾಕ್ಸ್ಲಿಕ್ಕೆ ಹೋಗಿದ್ದೀವಿ. ಆ್ಯಡಿ ಅಲ್ಲ, ಡಾಯಲ್ಗೆ ವ್ಯಾಕ್ಸಿನ್ ಹಾಕ್ಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇದಾದ್ಮೇಲೆ ನೆಕ್ಸ್ಟ್ 15 ಮಂತ್. ಇಲ್ಲ, ಕರೆಕ್ಟ್ 3 ಮಂತ್ಸ್. ಆಲ್ರೆಡಿ ಟೈಮ್ ಆಗಿ ಹೋಗಿದೆ. 1 o'clock-ಗೆ ಕ್ಲೋಸ್ ಆಗುತ್ತೆ, ಬಟ್ ಇರ್ತಾರೆ ಜನ, ಸೊ ಪ್ರಾಬ್ಲಮ್ ಇಲ್ಲ. 12:30 ಈಗ. ಗೈಸ್, ಇವಾಗ ವ್ಯಾಕ್ಸಿನ್ ತೊಗೊಂಡಾಯಿತು. ಸ್ವಲ್ಪ ಪೇನ್ ಸ್ವಲ್ಪ, ಆಮೇಲೆ ಅಷ್ಟು ಪೇನ್ ಇರಲ್ಲ. ಸೊ ಹೊರಟಿದ್ದೀವಿ. ಇನ್ನೇನೋ ಲಂಚ್ ಮಾಡಬೇಕು, ನೀರು ತಗೋಬೇಕು ಮನೆಗೆ. ಹೌದು. ಹೇ ಗಾಯ್ಸ್, ನಾವಿವಾಗ ಚೇರಂಬಾಣಿಗೆ ಹೋಗ್ತಾ ಇದ್ದೀವಿ. ಮಡಿಕೇರಿಯಿಂದ ಹೊರಟಿರೋದು. ನನ್ನ ಫ್ರೆಂಡ್ ಅದು ಮದುವೆ, ತೃಪ್ತಿಯಿಂದ. ಸೊ ಇವತ್ತು ಚಪ್ರ ಇರೋದು. ಆ್ಯಕ್ಚುಲಿ ಇಲ್ಲಿ ಚಪ್ರ, ಮದುವೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮದುವೆ, ಅಲ್ಲಿಗೆ ಹೋಗ್ಲಿಕ್ಕಾಗೋದಿಲ್ಲ. ಅದಕ್ಕೆ ನಾವು ಚಪ್ರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಒಂದು 3 ಜನ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಅವರಿಬ್ಬರು ಆಲ್ರೆಡಿ ರೀಚ್ ಆಗಿದ್ದಾರೆ ಅಲ್ಲಿ. ನಾನೇ ಲೇಟು. ಅಯ್ಯೋ, ಲೇಟ್ ಏನಕ್ಕೆ ಆಯ್ತಂದ್ರೆ ಬೆಳಗ್ಗೆ ಎದ್ದು ದೋಸೆ ಗೀಸೆಗೆಲ್ಲ ಇದು ಮಾಡೋಣ ಅನ್ನೋಷ್ಟೊತ್ತಿಗೆ ಕರೆಂಟ್ ಹೋಯ್ತು. ಆಮೇಲೆ ಆ್ಯಡಿಗೆ ತಿನ್ನಿಸ್ಲಿಕ್ಕೂ ಇದಾಯಿತು. ಸೊ ಅಲ್ಲಿಗೆ ಲೇಟ್ ಆಯಿತು. ಹಾಗೆ 12 o'clock-ಗೆ ಇರೋದಾಯ್ತಾ ಚಪ್ರ. ಈಗ ಆಲ್ರೆಡಿ 1:30 ಹಂಗೆ ಆಗ್ತಾ ಇದೆ. ತುಂಬ ಲೇಟ್ ಆಯಿತು. ಆಮೇಲೆ ಇನ್ನೆಂತ, ಈ ಶೇಡ್ ಬೇರೆ ಮ್ಯಾಚ್ ಆಗ್ತಾ ಇಲ್ಲ, ಲಿಪ್ಸ್ಟಿಕ್ ನಂದು ಬಟ್ಟೆದು. ಡೈರೆಕ್ಟಾಗಿ ನೋಡಿದ್ರೆ ಮೆಜೆಂತಾ ಕಲರ್ ಇರೋದು ಗೌನೆ, ಬಟ್ ಫೋಟೋಸಲ್ಲೆಲ್ಲ ಮರೂನ್ ಕಲರ್ ಕಾಣಿಸುತ್ತೆ. ಲಿಪ್ಸ್ಟಿಕ್ ನೋಡಿದ್ರೆ ರೆಡ್ ಮಿಕ್ಸ್ ಹಾಕಿದ್ದೀನಿ. ಆ್ಯಕ್ಚುಲಿ ಮ್ಯಾಚ್ ಆಗ್ತದೆ ಅಂತ ಹೇಳ್ದ. ನೋಡೋಣ ಹೆಂಗೆ ಬರುತ್ತೆ ಏನು ಫೋಟೋಸಲ್ಲೆಲ್ಲ ಅಂತ. ಈ ಐಲೈನರ್ ಹಾಕ್ತಿಲ್ಲ ನಾನು. ಅದು ಹಾಕಿದ್ರೆ ಎಂತ ಹಾಕೋದು ದೊಡ್ಡ ವಿಷಯ ಅಲ್ಲ. ಹಾಕೋದೋದ್ರೆ ಎಷ್ಟು ಟೈಮ್ ಸೇವಿಂಗ್ ಅಂದರೆ ಅರ್ಧ ಒಂದು 5 ಮಿನಿಟ್ಸ್ ಅದರಲ್ಲೇ ಹೋಗ್ಬಿಡುತ್ತೆ ಈ ಲೈನರೆಲ್ಲ ಹಾಕಿದ್ರೆ. ಇದು ಹಾಕೋಕ್ಕೆ ಬಿಟ್ಬಿಟ್ಟು ಇವಾಗ ಅಷ್ಟು ಟ್ರೆಂಡ್ ಕೂಡ ಅಲ್ಲ ಲೈನರ್ಸ್, ಅಷ್ಟೊಂದು ಇದೆಲ್ಲ. ಹಂಗೆ ಜಸ್ಟ್ ಮಸ್ಕಾರ ಲುಕ್ ಎಲ್ಲರೂ ಹಾಕ್ತಾರೆ. ಸೊ ಯಾ, ಸೆಕೆ ಆಗ್ತಿದೆ, ಬಟ್ ವೆದರ್ ತುಂಬ ಡಲ್ ಇದೆ ಆಯಿತಾ. ಸಫಕೇಟ್ ಆಗ್ತಿದೆ ನನಗೆ. ಈ ಮ್ಯಾಂಗ್ಳೂರ್ ರೋಡಿಗೆ ಎಲ್ಲ ತುಂಬ ಕವಿ ಒಂಥರ ಸಾಕಾಗ್ಬಿಡುತ್ತೆ. ನಾನು ಫಸ್ಟಿಂದ ಅಷ್ಟೇ, ಚಿಕ್ಕದ್ರಿಂದ ಅಷ್ಟೇ. ನಮ್ಮದು ರಿಲೇಟಿವ್ಸ್ ಮದುವೆಗೆಲ್ಲ ಹೋಗೋಷ್ಟೊತ್ತಿಗೆ ಹೋಗಿ ತಲುಪೋಷ್ಟೊತ್ತಿಗೆ ತಲೆ ಎಲ್ಲ 3 ರೌಂಡ್ ತಿರುಗಿರುತ್ತೆ. ತುಂಬ ಒಂಥರ ಇದು ಇಷ್ಟು ಕವಿ ರೋಡ್ ಇರಬಾರ್ದಪ್ಪ, ಕಷ್ಟ ಆಗ್ಬಿಡುತ್ತೆ. ಹ್ಯಾಡಿ ಬಡೆ ಮಲಗಿದ್ದಾನೆ. ಅವನಿಗಿನ್ನು ನಾವು ಅಲ್ಲಿ ರೀಚ್ ಆದಮೇಲೆ ಡ್ರೆಸ್ ಮಾಡಬೇಕು. ಸೊ ಯಾ, ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಬಾಗಮಂಡ್ಲ ತಲಕಾವೇರಿಗೆಲ್ಲ ಹೋಗೇ ಇಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇರೋದು ತಲಕಾವೇರಿಗೆ. ಮಡಿಕೇರಿ ಅವಳಾಗಿ ತಲಕಾವೇರಿಗೆ ನಾನು ಒಂದ್ಸಲ ಸಹ ಹೋಗಿಲ್ಲ. ನೋಡಿ ಹೇಗೆ ರೆಡಿ ಆಗಿದ್ದಾನೆ. ನಾನು ಒಟ್ರಾಸಿ ಬ್ಲಾಗ್ ಮಾಡ್ತಿರೋದು ಯಾಕೆ ಅಂದರೆ ನನಗೆ ರೋಡಲ್ಲಿ ಆಗೋದಿಲ್ಲ. ನೋಡ್ತಾ ಇದ್ರೆ ಜಾಸ್ತಿ ತಲೆ ಕೆಡುತ್ತೆ. ಸಾಕಾಗೋಯ್ತು. ಸೊ ಆ್ಯಡಿಗೆ ಶರ್ಟ್ ಮಾತ್ರ ಹಾಕಿದ್ದೀವಿ, ಇನ್ನು ಪ್ಯಾಂಟ್ ಶೂಸ್ ಎಲ್ಲ ಹಾಕಿ. ಅವ್ನು ಒಳ್ಳೆ ನಿದ್ರೆ ಮಾಡಿದಷ್ಟು ಆ್ಯಕ್ಟಿವ್ ಆಗಿರ್ತಾನೆ, ಅಷ್ಟು ಕ್ರ್ಯಾಂಕಿ ಇರಲ್ಲ. ಸೊ ಅವನು ಆರಾಮ್ಸೆ ಎದ್ದೇಳಿ. ಲೊಕೇಶನ್ ಹಾಕಿದ್ದೀನಿ, ಬಟ್ ವರ್ಕ್ ಆಗ್ತಾಯಿಲ್ಲ, ನೆಟ್ವರ್ಕ್ ಇಲ್ಲ. ಸೊ
ಫ್ರೆಂಡ್ ಹರ್ಷಿತ್ ಹೇಳ್ದ ರೋಡ್ ಬೇರೆ ಸರಿ ಇಲ್ಲ ಅಂತೇಳಿ. ಗೊತ್ತಿಲ್ಲ, ಸಫೋಕೇಟ್ ಆಗ್ತಿದೆ ಒಂಥರ. ಫಸ್ಟ್ ಟೈಮ್ ಚೇರಂಬಾಣೆ ರೂಟ್ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಮ್ಯಾಪ್ಸ್ ಎಲ್ಲ ಫಸ್ಟ್ ಆಫ್ ಆಲ್ ನೆಟ್ವರ್ಕ್ ಇಲ್ಲ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ ಹರ್ಷಿತ್, ಅವನು ಹೇಳ್ತಿದ್ದೆ ಇಲ್ಲೆಲ್ಲ ಆಲ್ರೆಡಿ ಹೋಗಿ ಆಯ್ತು ಕನ್ಸುತ್ತೆ, ಊಟ ಮಾಡಿ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಹಾಗೆ ಟೈಮಿಂಗ್ಸ್ ಬೇಗ 12 ಅಂದರೆ ಶಾರ್ಪ್ 12ಗೆ ಕೂತಿರ್ತಾರೆ. ರೂಟ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಅವ್ನು ಹೇಳ್ತಿದ್ದಾನೆ ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ ನೀವು ರೀಚ್ ಆಗಲಿಕ್ಕೆ ಅಂತೇಳಿ. ನಾವು 10-15 ಮಿನಿಟ್ಸ್ ಅಂತ ಅಂದ್ಕೊಂಡೆ. ಅವ್ರದ್ದೆಲ್ಲ ಊಟ ಆಯ್ತಾ ಅಂತ ಆಗ ಇವ್ರು ವೆಯ್ಟ್ ಮಾಡ್ತಿರ್ಬೋದು. ನಮಗೆ ಜನ ಅಷ್ಟಿಲ್ಲ, ನಾವೇ ಇದ್ದೀವಿ, ಮೋಸ್ಟ್ಲಿ ಎಲ್ಲ ಹೋಗಿರ್ಬೋದು ಅಂತ ಹೇಳ್ತಿದ್ದ. ನಾವು ಒಳಗೆ ಹೋಗಿದಾರ ಇಲ್ವೋ ಗೊತ್ತಿಲ್ಲ. ಹೋಗಿದಾರ, ಅಲ್ಲಿ ಒಳಗಡೆನೇ ಇದ್ದಾರೆ. ಸೌಂಡ್ ಕೇಳಿಸ್ತಿದ್ಯಲ್ಲ. ಫೈನಲಿ ನೆಟ್ವರ್ಕ್ ಸಿಕ್ತು. ಕೆಳ ಕಡೆ ಇಳಿತಿದ್ದೀವಿ ಗುಂಡಿಗೆ. ಹೀಗೆ ತುಂಬಾ ದಿನ ಆಯ್ತು ಈ ಕಡೆ ಸೈಡ್. ಚಿಕ್ಕ ರೋಡ್, ಇಲ್ಲೇ ಬಸ್ಗಳೆಲ್ಲ ಓಡಾಡ್ತಿದೆ ದೊಡ್ಡ ದೊಡ್ಡದು. ಬೀಗಲ್ ಹಾರ್ನ್ ಹಾಂಗ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆಯ್ತು ಒಂದು 15 ಮಿನಿಟ್ಸ್ ಅಷ್ಟೇ. 15 ಮಿನಿಟ್ಸ್, ಅಲ್ಲಿ 23 ಮಿನಿಟ್ಸ್. ಅದು ನೀನು ಮಡಿಕೇರಿಗೆ ಹಂಗಾರೆ ನೋಡು 1 ಅವರ್ ತೋರಿಸಿ ಬೇಗ ಬಂದಿಲ್ಲ. ಅವಳು ಹೋಗಿಲ್ಲ ಅಂದ್ರೆ ಸಾಕು. ಊಟ ಸಿಗೋದಾದ್ರೆ ಪರವಾಗಿಲ್ಲ, ಹೋಗಿ ಅವಳನ್ನ ಮಾತಾಡ್ಸಿ ಗಿಫ್ಟ್ ಕೊಡ್ಲಿಕ್ಕಾದ್ರೆ ಅವಳು ಇದ್ರೆ ಸಾಕಲ್ಲಿ. ಎಲ್ಲಿ ಹೋಗಿರ್ತಾರೆ? ಅಲ್ಲೇ ಇರ್ಬೇಕು ತಾನೆ. ಮನೆಗೆ ಹೋಗಿರ್ತಾರೆ. ಫಂಕ್ಷನ್ ಇದೆ, ಮನೆಗೆ ಹೋಗೋದು. ಜನ ಎಲ್ಲ ಬಂದು ಹೋದ್ಮೇಲೆ ಅವ್ರೆಂತ ಮಾಡ್ತಾರೆ, ಯಾರಿಲ್ಲ ಅಂತ ಬೇರೆ ಹೇಳ್ತಿದೆ. ಮತ್ತೆ ಚಪ್ರಗೆ ಕಡಿಮೆ ಜನನೇ ಬರೋದು. ಎಲ್ಲ ಮದ್ವೆಗೆ ಹೋಗ್ಬೋದು ಈಗ ಅನ್ಸುತ್ತೆ ಆಚೆ. ಇಲ್ಲೆಲ್ಲ ನೋಡಿ ಎಂತ ವಾಟ್ ಇಸ್ ದಟ್, ಕಾಡಮನ್ ಕೂಟ ಬಸ್ ಹೋಗ್ತದೆ. SGRMS ಹಳೇ ಬಸ್ಗಳು. SGRMS ನಾನು ಕಾಲೇಜೆಲ್ಲ ಮುಗಿಸಿ ಹೋಗ್ತಾ ಇದ್ದಿದ್ದು ನಮ್ಮ ಮನೆಗೆ. ಚೇರಂಬಾಣಿ ಕಡೆ ಅಂತ ಅಲ್ಲಿ ನೋಡು, ಮ್ಯಾಪ್ ಸ್ಟ್ರೈಟ್ ಇದೆ. ಸ್ಟ್ರೈಟ್ ಹೋಗು. ಯಾವ್ದು ಈ ಚೇರಂಬಾಣಿ? ಸ್ಟ್ರೈಟ್ ಇದು. ಸ್ಟ್ರೈಟ್ ಹಿಂಗೆ ಹೋಗು. ಹೋಗಿ ಮಾಡ್ಲದ ಇದೇನೆ, ಈಚೆನೆ ಬಿಡು, ಹೋಗು. ಬೋರ್ಡ್ ನೋಡಿ ಕನ್ಫ್ಯೂಸ್ ಆಗ್ಬೇಡ, ಲೊಕೇಶನ್ ಹಾಕಿದೀವಲ್ಲ. ಮತ್ತೆ ಇನ್ನೊಂದು ಕೊಡಗಲ್ಲಿ ಲೊಕೇಶನ್ ಎಲ್ಲ ವರ್ಕ್ ಆಗೋದಿಲ್ಲ. ನಂದು ಅವ್ರು ಯಾರೋ ಹೋಗ್ಬೇಕು ಅಂತೇಳಿ ಎಲ್ಲೋ ಬೇರೆ ಕಡೆ ಹೋಗಿದ್ರು ಒಂದ್ಸಲ. ಅಯ್ಯೋ ಗೊತ್ತಿಲ್ಲ. ಈಗ ಆಲ್ರೆಡಿ ಟೈಮ್ 1:36. 2 ಅಷ್ಟರಲ್ಲಿ ನಾವು ಅಲ್ಲಿ ಇರಬೇಕು. ಅಷ್ಟೊತ್ತಿಗೆ ಆ್ಯಡಿ ಎದ್ದೇಳ್ಬೋದು. ಒಳಗಡೆ ಹೋಗಿ ಬಂದು ಆಮೇಲೆ ಫೀಡ್ ಮಾಡ್ಸೋಣಲ್ವಾ? ಗೈಸ್, ರೋಡ್ ಅಂತೂ ಫುಲ್ ಗಡ 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 ಗಡ. ನನ್ನ ಪ್ರಕಾರ ಇದೊಂದು 15 ಮಿನಿಟ್ಸ್ ರೋಡ್ ಆಯ್ತಾ. ಈ ರೋಡ್ ಇರೋ ಕಂಡೀಷನ್ ಇಂದ ಅದು ಹಾಫ್ ಆನ್ ಅವರ್ ಆಗ್ತದೆ. ಹೀಗಿದೆ ರೋಡ್. ಇದು ಸೈಡ್ ಎಲ್ಲ ಧೂಳು ಆರಿ ಗಿಡಗಳೇ ಹೋಗ್ಬಿಟ್ಟಿದೆ. ಗೈಸ್, ಫೈನಲಿ ವಿ ಮೇಡ್ ಇಟ್. ಅಷ್ಟರಲ್ಲಿ ಅಕ್ಷಯ್ ಒಂದು ಹಾರ್ಟ್ ಅಟ್ಯಾಕ್ ಕೊಟ್ಟ ನನಗೆ. ಇಲ್ಲಿ ಪೆಟ್ರೋಲ್ ಬಂಕ್ ಇರುತ್ತಾ ಅಂತ. ಇದೇನು ನ್ಯಾಷನಲ್ ಹೈವೇನಾ? ಡೀಸೆಲ್ ಹಾಕ್ಸ್ಕೊಳ್ಳೋಕ್ಕೆ ನೋಡ್ಬೇಕೀಗ. ಓಕೆ, ರೀಚ್ ಆದ್ವಿ. ಒಬ್ಬ ಜನ ಇದ್ದಾರೆ, ಕಿರ್ಚಾಡ್ಬಿಡ್ತಾನೆ. ಇಲ್ಲಿ ನಮ್ಮ ಫ್ರೆಂಡ್ಸ್ ಅಶ್ವಿತಾ, ಹರ್ಷಿತ್, ಏನು ಬ್ಲಾಗ್ ಮಾತಾಡಿ ಮಾತಾಡಿ. ಹಲೋ. ಇಲ್ಲ, ಅವನಿಗೆ ಅಭ್ಯಾಸ ಇದೆ. ನೋಡಿ ಏನು ಹೇಳ್ತಿದ್ದ ಹರ್ಷಿತ್. ಈಗ ಏನಾರು ಹೇಳ್ಬಿಡಿ, ಹೆಂಗ ಅನಿಸ್ತಿದೆ? ಯೂಟ್ಯೂಬಲ್ಲಿ ಬರ್ತಾರೆ ನಾನು. ಐ ಆನ್ ಯೂಟ್ಯೂಬ್, ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ದಿಸ್ ವಿಡಿಯೋ. ಯಾರು ಮದುವೆ ಆಗಿಲ್ಲ ಪ್ಲೀಸ್ ಮದುವೆ ಆಗಿ ಅಂತ ಕಂಟೆಂಟ್ ಸಿಗುತ್ತೆ. ನನ್ನ ಫ್ರೆಂಡ್ಗೆ ಪ್ಲೀಸ್ ಮದುವೆ ಆಗಿ. ಹೌದು, ಅದು ನಿಜ. ಓಕೆ ಓಕೆ ಗೈಸ್, ನಾನು ಬ್ಲಾಗ್ ಮಾಡೋದೇ ಬಿಟ್ಟೆ ಆವಾಗ. ಮದುವೆ ಎಲ್ಲ ಮುಗೀತು, ಸಾರಿ ಚಪ್ರ ಎಲ್ಲ ಮುಗೀತು, ರಿಟರ್ನ್ ಆಗ್ತಿದ್ದೀವಿ. ಈಗ ಮಡಿಕೇರಿಯಲ್ಲಿ ಪಾಲ್
ವಾಸ್ ಅಂತ ಹೇಳ್ಬಿಟ್ಟು ಒಂದು ಕೇಕ್ ಶಾಪ್ ಇತ್ತು. ನಾನು ಹಳೆ ಬ್ಲಾಗ್ ಕೂಡ ಮಾಡಿದ್ದೆ ಅಲ್ಲಿ, ನಾವು ಕ್ರಿಸ್ಮಸ್ ಕೇಕ್ ತೊಗೊಳೋದು. ಅದನ್ನ ಹುಡ್ಕೊಂಡು ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಬೇರೆದಾಗ್ಬಿಟ್ಟಿದೆ. ಮತ್ತು ಇವಾಗ ನೆಕ್ಸ್ಟು ಬೇರೆ ಯಾವ್ದಾದ್ರು ಕೆಫೆಗೆ ಹೋಗೋಣ ಅಂತೇಳಿ, ಶುಂಠಿಕೊಪ್ಪ ಹತ್ರ ಹೊಸದಾಗಿ ಒಂದು ಕೆಫೆ ಆಗಿದೆ, ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲೆಲ್ಲೂ ಹತ್ತಿದೆ. I'll show you. See what is doing. Baby, what are you doing, baby? Eddie, baby. Wait, baby. ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ ಅಂತೇಳಿ ಕ್ಯಾಫೆಯಿಂದ. ಕ್ರೇಜಿ ಕ್ರೇಜಿ. ಆಚೆನೆ ಮೇನ್ ರೋಡ್. ಅಡಿ ಅಡಿ ಬೇಬಿ, ಹೋಗು ಹೋಗು, ಹೋಗ್ಬಿಡ್ತಾನೆ ಅವ್ರ ಹತ್ರ. ಏನು ಅರ್ಧ ಬೀಟ್ರೋಟ್ ಪ್ಯೂರಿ ಎಷ್ಟು ಚೆನ್ನಾಗಿರುತ್ತೆ. ನೋಡಿದ್ರೆ ಎಷ್ಟು ಗಲಾಟೆ ನಮ್ಮ ಮಗ ಅಂತ. ಓಕೆ ಗೈಸ್, ವಿ ಆರ್ ಡನ್ ಫಾರ್ ದ ಡೇ. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಿ. ಒಂದು ಮಾತು ಜೋರು, ಯಾರು ಕರ್ರೆ ಸೀದಾ ಹೋಗದೆ, ನಾವೆಲ್ಲ ಬೇಡವೇ ಬೇಡ, ಡಾಡ ಬೇಡ, ಮಮ್ಮ ಬೇಡ, ಅಲ್ಲ ಆಡಿ. See you in the next video. Bye.